ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಇದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀವಿ. ಏನಪ್ಪ ವಿಷಯ ಅಂತಂದರೆ ಮ್ಯಾಟ್ರಿಗೆ ಬರೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಬೆಲ್ ಐಕನ್ನ ಪಟ್ನ ಹಿಂಗೆ ಕೊಡ್ರಿ ಗುರು. ಅದು ಏನಾಗುತ್ತೆ ನೋಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಮ್ಯಾಟ್ರಿಗೆ ಬರೋದಾದ್ರೆ ಇವತ್ತು ಹೊಸ ವಿಡಿಯೋ, ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ ಗುರು. ಏನಪ್ಪ ಅಂತಂದರೆ BBK 11 ಬಿಗ್ ಬಾಸ್ ಸೀಸನ್ 11 ಯಾರು ವಿನ್ನರ್ ಆಗ್ಬೋದು, ಯಾರು ವಿನ್ನರ್ ಆಗಲ್ಲ, ಯಾರು ಟಾಪ್ 6ಅಲ್ಲಿದ್ದಾರಲ್ಲ ಅವ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಗುರು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಅಂತಂತಂದರೆ ಟಾಪ್ 6 ಫೈನಲಿಸ್ಟ್ ಆಗಿರುವಂಥ ಹನುಮಂತ, ಉಗ್ರ ಮಂಜು, ತ್ರಿವಿಕ್ರಮ್, ಭವ್ಯಗೌಡ, ಮೋಕ್ಷಿತಾ, ಬುಜ್ಜಿ ಇವರ 6 ಜನರಲ್ಲಿ ಯಾರು ಜನರ ಅತ್ಯುತ್ತಮ ಪ್ರಿಯವಾದ ಪರ್ಸನ್ ಅಂತಂತಂದರೆ ಇವಾಗ 6 ಜನ ಸೆಲೆಬ್ರಿಟಿಗಳ್ನ ಮನೆಗೆ ಕರೆಸಿದ್ದಾರೆ. ಆಲ್ರೆಡಿ ಮನೆಗೆ ಕರೆಸಿಬಿಟ್ಟು ಒಂದು ರೀತಿ ಅವರಿಗೆ ವೈಬ್ರೇಟ್ ಮಾಡಿದ್ದಾರೆ ಗುರು. ಪ್ಲೇಯರ್ಸಿಗೆ ಅಂತಲೇ ಹೇಳ್ಬೋದು, ಅಲ್ಲಿರೋ ಪ್ಲೇಯರ್ಸಿಗೆ ವೈಬ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಯಾರು ವಿನ್ ಆಗಬಹುದು ಅಂತ ನೋಡೋದಾದರೆ ಈಗ ನಾವು ವೋಟಿಂಗ್ ಪ್ರಕಾರ ಮಾಡ್ತಾರಾ ಬಿಗ್ ಬಾಸ್ ಅಂದರೆ? ವೋಟಿಂಗ್ ಪ್ರಕಾರ ಮಾಡಲ್ಲ ಅನಿಸುತ್ತೆ ಗುರು. ಆಲ್ರೌಂಡರ್ ಇಡೀ 120 ದಿವಸದಲ್ಲೂ ಕೌಂಟ್ ತಗೊಂತಾರೋ ಇಲ್ಲ ವೋಟಿಂಗ್ ಮೂಲಕ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಾಗೋದಲ್ಲ ಗುರು. ಅದೇ ರೀತಿ ವೋಟಿಂಗ್ ಮೂಲಕ ಬಂದರೆ ಇಲ್ಲಿ ಕಾಂಪಿಟೇಷನ್ ಇರೋದು ಬಂದುಬಿಟ್ಟು ತ್ರಿವಿಕ್ರಮ್, ಹನುಮಂತ, ಮೋಕ್ಷಿತಾ ಇವರು ಮೂವರಿಗೆ ಫುಲ್ಲಾಗೆ ಕಾಂಪಿಟೇಷನ್ ಐತೆ ಅಂತಲೇ ಹೇಳ್ಬೋದು ಗುರು. ಮಸ್ತಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. ಟಾಪ್ 6ಅಲ್ಲಿರೋ ಈ 6 ಜನಕ್ಕೂ ಡಿಸರ್ವ್ ಅಂತಲೇ ಹೇಳ್ಬೋದು. ಭವ್ಯ ಒಬ್ಬರನ್ನ ಬಿಟ್ಟರೆ ನಿಮ್ಮಲ್ಲಿ ಯಾರಿಗೆ ಮೋಸ್ಟ್ ಪ್ರಾಬಬ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲಿರೋರು ನೀವು ಫುಲ್ಲು ಫೇವ್ರೆಟ್ ಪರ್ಸನ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅವ್ರ ನೇಮ್ ಟ್ಯಾಗ್ ಮಾಡಿ ಗುರು ಅಂತ ಹೇಳ್ತಾ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಫೈನಲ್ ವಿನ್ ಆಗಬಹುದಾದ ನಮ್ಮ ಚಾನಲಿಂದ ಯಾರು ವಿನ್ ಆಗ್ಬೋದು ಅಂತ ಗೆಸ್ ಮಾಡೋದಾದರೆ ಪಬ್ಲಿಕ್ ಸೋಷಿಯಲ್ ಮೀಡಿಯಾದಿಂದ ಕಂಪ್ಯಾರಿಸನ್ ಮಾಡಿ ನಾನು ಹೇಳ್ತಿರೋದು ಹನುಮಂತು, ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಇಬ್ಬರ ಕೈಯಲ್ಲಿ ಒಬ್ಬರ ಥರ ಅನಿಸುತ್ತೆ. ಆ ಒಬ್ಬರು ಯಾರು ಆಗಿರ್ಬೋದಪ್ಪ ಅಂದರೆ ನನ್ನ ಅನಿಸಿಕೆ ಹನುಮಂತು ಅಂತ ಅನಿಸುತ್ತೆ. ಆ ಎರಡೂ ಕೈಯಲ್ಲಿ ತ್ರಿವಿಕ್ರಮ್ ಅಂಡ್ ಹನುಮಂತು ಇರ್ತಾರೆ ಗುರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ತ್ರಿವಿಕ್ರಮ್ ಅಂಡ್ ಹನುಮಂತು, ಥರ್ಡ್ ಬಂದುಬಿಟ್ಟು ನನಗೆ ಅನಿಸಿರೋ ಮಟ್ಟಿಗೆ ಬುಜ್ಜಿ ಗುರು. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದ್ರೂ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನನಗೆ ಅನಿಸಿರೋ ಮಟ್ಟಿಗೆ ಬುಜ್ಜಿ ಇರ್ತಾರೆ ಅನಿಸುತ್ತೆ ಟಾಪ್ 3ಅಲ್ಲಿ. ಟಾಪ್ 4 ಏನಾದರೂ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಇಲ್ಲಿ ಟಾಪ್ 3ಗೆ ಡಬಲ್ ಇದ್ದಾರೆ ಗುರು. ಇಲ್ಲಿ ಮೋಕ್ಷಿತಪ್ಪ ಆ್ಯಂಡ್ ಬುಜ್ಜಿ ಇವರಿಬ್ಬರು ಕಾಂಪಿಟೇಷನ್ ಇರೋದ್ರಿಂದ ನನಗೆ ಅನಿಸೋ ಮಟ್ಟಿಗೆ ಒಬ್ಬ ಬುಜ್ಜಿ ಡಿಸರ್ವಿಂಗ್ ಇದ್ದಾರೆ ಗುರು. ಅದಕ್ಕೋಸ್ಕರ ಬುಜ್ಜಿ ಟಾಪ್ 3 ಬರ್ತಾರೆ ಅನಿಸುತ್ತೆ. ಇಲ್ಲಿ ಟಾಪ್ 4 ಬಂದುಬಿಟ್ಟು ಮೋಕ್ಷಿತಪ್ಪ ಇವ್ರು ಬರ್ತಾರೆ ಗುರು. ಮಸ್ತಾಗಿ ಪರ್ಫಾರ್ಮೆನ್ಸ್ ಇದ್ರೂ, ವೋಟಿಂಗ್ ಇದ್ರೂ, ಏನೇ ಇದ್ರೂ ಬಿಗ್ ಬಾಸ್ ಆಟ ಆಡಿಸ್ತಾರಂತ ನನಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಟಾಪ್ 4 ಬಂದುಬಿಟ್ಟು ಮೋಕ್ಷಿತಪ್ಪ ಇವ್ರು ಬರ್ತಾರೆ. ಆಮೇಲೆ ಟಾಪ್ 5 ಬಂದುಬಿಟ್ಟು ಮಂಜು, ಉಗ್ರಂ ಮಂಜು ಅಲ್ಲ ಮ್ಯಾಕ್ಸಿಸಮ್ ಮಂಜು ಅಂತಲೇ ಹೇಳ್ಬೋದು. ಡೈಲಾಗೆಲ್ಲ ಕೇಳ್ತಾರೆ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ನ ಡೈಲಿ ಅಬ್ಸರ್ವ್ ಮಾಡೋರಿಗೆ ಬಿಗ್ ಬಾಸ್ ಮಂಜು ಅಂತೀನಿ ನೋಡ್ರಿ. ಉಗ್ರಂ ಮಂಜು ಅನ್ನೋದು ಬಿಗ್ ಬಾಸ್ ಮಂಜು ಅಂತೀನಿ, ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಗುರು. ಉಗ್ರಂ ಮಂಜು ಅಲ್ಲ ಮ್ಯಾಕ್ಸಿಸಮ್ ಮಂಜು ಅಂತೆ ಗುರು. ಅವರು ಬಂದರೆ ಟಾಪ್ 5ಅಲ್ಲಿ ಅವರೇ ಇರ್ತಾರೆ. ಆಮೇಲೆ ಟಾಪ್ 6ಅಲ್ಲಿ ಬಂದುಬಿಟ್ಟು ನಮ್ಮ ಡೌರಾಣಿ, ನಮ್ಮ ಭವ್ಯಗೌಡ ಅವ್ರು ಇರ್ತಾರೆ ಗುರು. ಭವ್ಯಗೌಡ ಅವ್ರು ಬಂದುಬಿಟ್ಟು ಟಾಪ್ 6ಅಲ್ಲಿ ಡಿಸರ್ವ್ ಇದ್ದಾರೆ ಗುರು. ಆ ಪ್ಲೇಸಿಗೆ ಕರೆಕ್ಟಾಗಿ ಇದ್ದಾರೆ ಅಂತಲೇ ಹೇಳ್ಬೋದು. ಅವರೇನು ಫಸ್ಟು ಸೆಕೆಂಡು ಥರ್ಡ್ ಏನು ಬರಲ್ಲ. ಟಾಪ್ 6ಅಲ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಭವ್ಯಗೌಡ ಅಂತ ಹೇಳ್ಬೋದು. ಆಮೇಲೆ ಮಂಜು ಸ್ವಲ್ಪ ಟಾಪ್ 4ಗೆ ಬರಬೇಕಾಗಿತ್ತು ಅನಿಸುತ್ತೆ ಗುರು. ಟಾಪ್ 3 ಇಲ್ಲ ಟಾಪ್ 4, ಯಾಕಂದರೆ ಅವ್ರು ಡಿಸರ್ವಿಂಗ್ ಗುರು. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಉಗ್ರ ಮಂಜು ಅಂತಂತಂದರೆ ಒಂದು ಭಯ ಹುಟ್ಟಿಸಿದ್ರು ಮನೆಯಲ್ಲಿ. ಆದರೆ ಬರ್ತಾ ಗೌತಮಿ ಜೊತೆ ಹಿಡಿದು ಸ್ವಲ್ಪ ಲೇಜಿ ಆದಂತಲೇ ಹೇಳ್ಬೋದು. ಇಲ್ಲಿ ಈ ಟಾಪ್ 6 ನಮ್ಮ ಚಾನಲ್ ಸೋಷಿಯಲ್ ಮೀಡಿಯಾದಿಂದ ಹೇಳಿರೋ ಪ್ರಕಾರ ಈ ಟಾಪ್ 6 ಬರ್ಬೋದು ಅಂದ್ಕೊಂಡಿದ್ದೀನಿ ಗುರು. ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟನೋ ಆ ಕಂಟೆಸ್ಟೆಂಟ್ ನೇಮ್ ಕಮೆಂಟ್ಸ್ ಮಾಡಿ ಗುರು. ಹಂಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಗುರು. ಹೊಸ ವಿಡಿಯೋಗೆ ಸ್ವಾಗತ, ನಿಮ್ಮೆಲ್ರಿಗೂ ಸುಸ್ವಾಗತ.